ಕರ್ನಾಟಕ ರಾಜ್ಯದಲ್ಲಿ ಮಳೆಯಾಧಾರಿತ ಕೃಷಿಯ ಮೇಲೆ ಶೇಕಡಾ 66ರಷ್ಟು ಕೃಷಿ ಭೂಮಿಯು ಅವಲಂಬಿತವಾಗಿದೆ. ಹವಾಮಾನ ವ್ಯತ್ಯಾಸಗಳಿಂದಾಗಿ ಬರ ಪರಿಸ್ಥಿತಿಯು ಕಂಡುಬಂದು ರೈತರಿಗೆ ಬೆಳೆ ನಷ್ಟ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಈ ಸವಾಲುಗಳನ್ನು ತಗ್ಗಿಸಲು ಜಲಾನಯನ ಅಭಿವೃದ್ಧಿಗೆ ಸಮಗ್ರ ಮತ್ತು ವೈಜ್ಞಾನಿಕ ವಿಧಾನ ಅತ್ಯಗತ್ಯ. ಇದರ ಪ್ರಾಮುಖ್ಯತೆಯನ್ನು ಗುರುತಿಸಿ ಕರ್ನಾಟಕವು 2000ರಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ. ಅಂದಿನಿಂದ ಇಲಾಖೆಯು ಸುಜಲಾ ಸೇರಿದಂತೆ ಹಲವಾರು ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇಲಾಖೆಯು ನಿಖರವಾದ ಯೋಜನೆ ಮತ್ತು ಅನುಷ್ಠಾನಕ್ಕಾಗಿ ರಿಮೋಟ್ ಸೆನ್ಸಿಂಗ್, ಜಿಐಎಸ್ ಮತ್ತು ಎಲ್ಆರ್ಐನಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದೆ. ಜಲಾನಯನ ಅಭಿವೃದ್ಧಿಯನ್ನು ಇನ್ನಷ್ಟು ಹೆಚ್ಚಿಸಲು ಕರ್ನಾಟಕವು ವಿಶ್ವ ಬ್ಯಾಂಕ್ ನೆರವಿನಲ್ಲಿ ರಿವಾರ್ಡ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ವೈಜ್ಞಾನಿಕ ಜ್ಞಾನ ಮತ್ತು ತಾಂತ್ರಿಕ ಪರಿಣತಿಯನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಮಣ್ಣಿನ ಸಂರಕ್ಷಣೆಯನ್ನು ಸುಧಾರಿಸಲು, ಮೇಲ್ಮೈ ಮತ್ತು ಅಂತರ್ಜಲ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಅಂತಿಮವಾಗಿ ರೈತರಿಗೆ ಸುಸ್ಥಿರ ಆದಾಯ ಉತ್ಪಾದನೆಗೆ ಕಾರಣವಾಗುತ್ತದೆ. ರಿವಾರ್ಡ್ ಅಡಿಯಲ್ಲಿ 21 ಜಿಲ್ಲೆಗಳಲ್ಲಿ 19.41 ಲಕ್ಷ ಹೆಕ್ಟೇರ್ ಮಳೆಯಾಶ್ರಿತ ಪ್ರದೇಶಗಳಿಗೆ ಭೂ ಸಂಪನ್ಮೂಲ ದಾಸ್ತಾನು ನಡೆಸುವುದು, ಉತ್ತಮ ಮಾರುಕಟ್ಟೆ ಪ್ರವೇಶಕ್ಕಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಮತ್ತು ಮೌಲ್ಯ ಸರಪಳಿ ಅಭಿವೃದ್ಧಿಯನ್ನು ಬಲಪಡಿಸುವುದು, ರೈತರಿಗೆ ಸುಧಾರಿತ ಕೃಷಿ ಹವಾಮಾನ ಸಲಹೆಗಳನ್ನು ಒದಗಿಸುವುದು. ರಿವಾರ್ಡ್ ಕಾರ್ಯಕ್ರಮದ ಸಮಗ್ರ ವಿಧಾನವು ಇತರ ರಾಜ್ಯಗಳಿಗೆ ಮಾದರಿಯಾಗಿದೆ. ದೀರ್ಘಾವಧಿಯ ಪರಿಸರ ಸುಸ್ಥಿರತೆ ಮತ್ತು ಪ್ರದೇಶದಾದ್ಯಂತ ಕೃಷಿ ಸಮುದಾಯಗಳಿಗೆ ಸುಧಾರಿತ ಜೀವನೋಪಾಯವನ್ನು ಖಾತ್ರಿಗೊಳಿಸುತ್ತದೆ. ರಿವಾರ್ಡ್ ಅಡಿಯಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಕಠಿಣ ಆಯ್ಕೆ ಪ್ರಕ್ರಿಯೆಯ ಮೂಲಕ ಎಫ್ಪಿಒಗಳನ್ನು ಆಯ್ಕೆ ಮಾಡಿದೆ. ಅಗತ್ಯ ಮೌಲ್ಯಮಾಪನ, ಸಾಮರ್ಥ್ಯ ನಿರ್ಮಾಣ, ವ್ಯಾಪಾರ ಯೋಜನೆ ತಯಾರಿಕೆ ಮತ್ತು ಮಾರುಕಟ್ಟೆ ಸಂಪರ್ಕಗಳಂತಹ ಪ್ರಮುಖ ಅಂಶಗಳ ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಅರ್ನ್ಸ್ಟ್ ಮತ್ತು ಯಂಗ್ ಎಲ್ಎಲ್ಪಿ ಅನ್ನು ತಾಂತ್ರಿಕ ಬೆಂಬಲ ಸಂಸ್ಥೆಯಾಗಿ ನೇಮಿಸಲಾಯಿತು. ಇಲ್ಲಿಯವರೆಗೆ ವ್ಯಾಪಾರದ ಅಂಶಗಳು ಮತ್ತು ಮಾರುಕಟ್ಟೆ ವಿಸ್ತರಣೆಯ ಮೇಲೆ ನಿರ್ದಿಷ್ಟವಾಗಿ ಗಮನ ಹರಿಸುವುದರೊಂದಿಗೆ ಒಟ್ಟಾರೆ ಸಾಮರ್ಥ್ಯ ನಿರ್ಮಾಣದೊಂದಿಗೆ ಎಫ್ಪಿಒಗಳಿಗೆ ಸಹಾಯ ಮಾಡುವಲ್ಲಿ ಟಿಎಸ್ಎ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಪ್ರತಿ ಆಯ್ದ ಎಫ್ಪಿಒನ ವೈಯಕ್ತಿಕ ಅಗತ್ಯಗಳನ್ನು ಆಧರಿಸಿ ವಿವರವಾದ ವ್ಯಾಪಾರ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿಯವರೆಗೆ ಜಲಾನಯನ ಅಭಿವೃದ್ಧಿ ಇಲಾಖೆ 12 ಎಫ್ಪಿಒಗಳಿಗೆ ವ್ಯಾಪಾರ ಯೋಜನೆಗಳನ್ನು ಮಂಜೂರು ಮಾಡಿದೆ. ಇದು ಸಂಚಿತ ಯೋಜನೆಯ ಮೌಲ್ಯ 6.32 ಕೋಟಿ, ಪ್ರಾಸ್ತಾವಿಕ ಆರ್ಥಿಕ ನೆರವು ರು. 3.53 ಕೋಟಿ. ಎಫ್ಪಿಒಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಸುಮಾರು 50 ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿದೆ. ಇದರ ಪರಿಣಾಮವಾಗಿ ಎಫ್ಪಿಒ ಉತ್ಪನ್ನಗಳಿಗೆ ಪರಿಣಾಮಕಾರಿ ಮಾರುಕಟ್ಟೆ ಸಂಪರ್ಕದ ಆಯ್ಕೆಗಳನ್ನು ಸ್ಥಾಪಿಸಲಾಗಿದೆ. ಇದು ಅಂದಾಜು 4,500 ಮೆಟ್ರಿಕ್ ಟನ್ ಸರಕು ವ್ಯಾಪಾರದಿಂದ 14 ಕೋಟಿ ರು ವ್ಯವಹಾರ ಆಗಿದೆ. ರಿವಾರ್ಡ್ ಕಾರ್ಯಕ್ರಮದ ಮೂಲಕ ವ್ಯಾಪಾರ ವೃದ್ಧಿಸಿಕೊಂಡಿರುವ ಎಫ್ಪಿಒಗಳೆಂದರೆ ಚೆಳ್ಳೂರು ಎಫ್ಪಿಒ, ಗುಲಾಬಿ, ಈರುಳ್ಳಿ ಮತ್ತು ಜೋಳ ಮೂಲಕ 3.50 ಕೋಟಿ, ಹುಲ್ಕೋಟಿ ಎಫ್ಪಿಒ, ಜೋಳ ಮೂಲಕ 2.71 ಕೋಟಿ ಮತ್ತು ಸ್ಫೂರ್ತಿ ಎಫ್ಪಿಒ, ಜೋಳ ಮತ್ತು ಸೋಯಾಬೀನ್ ಮೂಲಕ 2.46 ಕೋಟಿ. ಮುಂದೆ ಈ ವ್ಯಾಪಾರ ಯೋಜನೆಗಳ ನಿರಂತರ ಅನುಷ್ಠಾನ, ನಿರಂತರ ಸಾಮರ್ಥ್ಯ ನಿರ್ಮಾಣ ಪ್ರಯತ್ನಗಳು ಮತ್ತು ಹಣಕಾಸಿನ ಸಂಪರ್ಕಗಳು ಎಫ್ಪಿಒ ಪರಿಸರ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಸಹಯೋಗ ಮತ್ತು ನಾವೀನ್ಯತೆಯನ್ನು ಬೆಳೆಸುವ ಮೂಲಕ ಎಫ್ಪಿಒಗಳನ್ನು ಸಬಲೀಕರಣಗೊಳಿಸಲು ಜಲಾನಯನ ಅಭಿವೃದ್ಧಿ ಇಲಾಖೆ ಬದ್ಧವಾಗಿದೆ.